ರಿಪಬ್ಲಿಕ್ ಆಫ್ ಹಾಸನ ರೇವಣ್ಣ ಕುಟುಂಬದ ದರ್ಬಾರ್ ಸ್ಟೋರಿ ಇದು. ಅಧಿಕಾರಿಗಳ ಮೇಲೂ ಕೂಡ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ ಈ ರೇವಣ್ಣ ಅಂಡ್ ಫ್ಯಾಮಿಲಿ. ರಿಪಬ್ಲಿಕ್ ಆಫ್ ಹಾಸನದ ಕಥೆಯನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಪ್ರತಿನಿತ್ಯವೂ ಕೂಡ ನಾವು ಬಿಚ್ಚಿಡ್ತಾ ಬರ್ತಾ ಇದ್ದೀವಿ. ಕೇವಲ ಅವರಿವರು ಅಲ್ಲ, ಸಾಮಾನ್ಯರಲ್ಲ, ಅಧಿಕಾರಿಗಳ ಮೇಲೂ ಕೂಡ ದಬ್ಬಾಳಿಕೆ. ಸಂಸದ ಶಾಸಕ ಹೇಳಿದ್ದೆ ಫೈನಲ್. ಇಲ್ಲಿ ನಡು ರಾತ್ರಿಗೆ ಶಾಸಕರ ಕರೆ ಬಂದ್ರು ಕೂಡ ತಕ್ಷಣಕ್ಕೆ ಹೋಗ್ಬೇಕು. ಅವ್ರ ಬಾಗಿಲ ಎದುರುಗಡೆ ಗಂಟೆ ಗಟ್ಟಲೆ ಕಾಯ್ತಾ ಅಧಿಕಾರಿಗಳು ಕೂತ್ಕೊಳ್ಬೇಕು, ನಿಂತಿರ್ಬೇಕು. ರೇವಣ್ಣ ಕುಟುಂಬದ ದರ್ಪದ ಬಗ್ಗೆ ಧರ್ಮೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಯಿಲೆ ಇದ್ದವರೇ ಇರಲಿ, ನಿವೃತ್ತಿ ಅಂಚಿನ ಅಧಿಕಾರಿಗಳೇ ಇರಲಿ, ಎಷ್ಟೇ ವಯಸ್ಸಾಗಿರ್ಲಿ, ಹುಷಾರ್ ತಪ್ಪಿದವರಿರ್ಲಿ, ಯಾರೇ ಇರಲಿ, ಮಹಿಳೆಯರಾಗಿರ್ಲಿ, ಯಾರಿಗೂ ಕೂಡ ಇದರಲ್ಲಿ ವಿನಾಯಿತಿ ಇಲ್ಲ. ಶಾಸಕ ರೇವಣ್ಣ ಆಜ್ಞೆಯನ್ನ ಏನಾದ್ರೂ ಉಲ್ಲಂಘಿಸಿದ್ರೆ ವರ್ಗಾವಣೆ ಶಿಕ್ಷೆ ಅಂತೂ ಗ್ಯಾರಂಟಿ. ರೇವಣ್ಣ ಪ್ರಜ್ವಲ್ ಸಭೆಯನ್ನ ಮಾಡಿದ್ರೆ ಅಧಿಕಾರಿಗಳೆಲ್ಲರೂ ಕೂಡ ಅವರನ್ನ ಸುತ್ತುವರೆದು ನಿಲ್ಬೇಕು. ಅಧಿಕಾರಿಗಳು ಆಸೀನರಾಗೋದಕ್ಕೆ ಕುರ್ಚಿಗಳು ಕೂಡ ಸಿಗಲ್ಲ ಅಲ್ಲಿ, ಅಥವಾ ಕೂರಕ್ಕೆ ಬಿಡಲ್ಲ ಅನ್ನುವಂತ ರೀತಿಯಲ್ಲಿ ರಿಪಬ್ಲಿಕ್ ಆಫ್ ಹಾಸನ ನಡೀತಾ ಇದೆ. ಮುಜುಗರ ಮುಚ್ಚಿಟ್ಟು ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅಧಿಕಾರಿಗಳು. ಒಬ್ಬೊಬ್ಬರಾಗೆ ಒಂದೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ರೇವಣ್ಣ ಅಂಡ್ ಫ್ಯಾಮಿಲಿಯ ದರ್ಪಗಳು ಯಾವ್ಯಾವ ರೀತಿ ನಡೀತಾ ಇತ್ತು, ರಿಪಬ್ಲಿಕ್ ಆಫ್ ಹಾಸನ ಎಷ್ಟು ಮಟ್ಟಿಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ, ರೇವಣ್ಣ ಕುಟುಂಬದ ದರ್ಪದ ಬಗ್ಗೆ ಈಗ ಧರ್ಮೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಧರ್ಮೇಶ್ ಹಾಗಾದ್ರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ, ಅಲ್ಲಿ ರಿಪಬ್ಲಿಕ್ ಆಫ್ ಹಾಸನ ಯಾವ ರೀತಿಯಾಗಿ ನಡೀತಾ ಇದೆ ಒಮ್ಮೆ ನೋಡ್ಕೊಂಡ್ ಬರೋಣ. ಯಾವುದೇ ಕೆಲಸಗಳಾಗೋದು ಕೂಡ ಅವರ ಪಕ್ಷದ ಮುಖಾಂತರ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಏನೀಗ ನಾವೆಲ್ಲ ಮಾತಾಡಿದ್ವಿ ಬಳ್ಳಾರಿ ರಿಪಬ್ಲಿಕ್ ಅಥವಾ ಶಿವಮೊಗ್ಗ ರಿಪಬ್ಲಿಕ್ ಅಂತ ಹೇಳ್ತಾರೆ, ಇದು ಒಂದೊಂದು ರೀತಿ ಹಾಸನ ರಿಪಬ್ಲಿಕ್ ರಿಪಬ್ಲಿಕ್ ಅಂತ ಬಳಸ್ಲಿಕ್ಕೆ ಹೋಗೋದು ರಿಪಬ್ಲಿಕ್ ಅನ್ನೋದಕ್ಕೆ ಒಳ್ಳೆ ಅರ್ಥ ಇದೆ. ಇದೊಂದು ಸಾಮ್ರಾಜ್ಯ, ಒಂದು ಪಾಳೆಗಾರಿಕೆ ತನದ ಒಂದು ಅವರ ಒಂದು ಭೂಮಾಲಿಕ ಮನಸ್ಥಿತಿಯ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದೆ. ಸೊ ಇವತ್ತು ಆ ಸಾಮ್ರಾಜ್ಯ ಕುಸಿತ. ಅದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಗೊತ್ತಾಯ್ತು. ಸ್ವತಃ ರೇವಣ್ಣನೇ ಅತ್ಯಂತ ಕಡಿಮೆ ಓಟಲ್ಲಿ ಗೆಲ್ಲಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನೇರ ತಹಸೀಲ್ದಾರರು ಸ್ಯಾಂಕ್ಷನ್ ಇರ್ತಕ್ಕಂಥ ತಹಸೀಲ್ದಾರ್ ಟ್ರಾನ್ಸ್ಫರ್ ಆದಾಗ ಕಚೇರಿಯ ಒಬ್ಬ ಇನ್ನೊಬ್ಬರಿಗೆ ಚಾರ್ಜ್ ಕೊಟ್ಟು ಕೆಲವು ತಿಂಗಳಷ್ಟೇ ಪ್ರಭಾರಿ ತಹಸೀಲ್ದಾರ್. ಆದ್ರೆ 5 ವರ್ಷಗಳ ಕಾಲ ಪ್ರಭಾರಿ ತಹಸೀಲ್ದಾರರೇ ಒಂದು ಪ್ರಮುಖ ತಾಲೂಕಿನ ಉಸ್ತುವಾರಿ ನಡೆಸ್ಕೊಳ್ತಾರೆ ಅಂತ ಅಂದ್ರೆ ಅವರ ಎಷ್ಟರ ಮಟ್ಟಿಗೆ ಅವರು ಅವರ ಅಧಿಕಾರ ಉಪಯೋಗ ಆಗ್ತಾ ಇದೆ, ಅವರ ಕೆಲಸಗಳ ಮಾಡ್ಕೊಳ್ಳಿಕ್ಕೆ ಹೇಗ್ ಮಾಡ್ತಾರೆ ಅನ್ನೋದು. ಅದೇ ರೀತಿ ಡೈರಿನಲ್ಲಿ ಕಳೆದ 7 ಸಲದಿಂದ ಈಗಲೂ ಕೂಡ ರೇವಣ್ಣ ಅವರು ಅಧ್ಯಕ್ಷರಾಗಿದ್ದಾರೆ. ಡೈರಿನಲ್ಲಿ ಯಾರು ಅಧ್ಯಕ್ಷರಾಗ ಅವಕಾಶಗಳೇ ಇಲ್ಲ. ಸೊ ಡೈರಿನಲ್ಲಿ ಏನ್ ನಡೀತಿದೆ ಅಂತ ಯಾರು ಕೂಡ ಗೊತ್ತು ಆಗ್ತದೆ. ಅದೇ ರೀತಿ HDFC ಬ್ಯಾಂಕ್ ಅವ್ರ ಕಡೆ ಅಲ್ಲಿ ಅವ್ರ ಕಡೆ ಅಧ್ಯಕ್ಷರಾಗಿರ್ತಾರೆ. ಸೊ ಈ ರೀತಿ ಹಲವಾರು ವಿಷಯಗಳನ್ನ ನೀವು ಗಮನಿಸ್ತಾ ಹಾಸನ ಅನ್ನುವಂಥದ್ದು ಅವರ ಸಂಪೂರ್ಣವಾದ ರಾಜಕೀಯ ಒಂದು ಹಿಡಿತದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನ ಪ್ರಜ್ವಲ್ ಅವರ ಕುಟುಂಬನೇ ಬೆಳೆದಂತ ಪ್ರಜ್ವಲ್ ಆ ಎಲ್ಲ ಪಾಳೆಗಾರಿಕೆ ತರ ಆ ಎಲ್ಲ ಒಂದು ಜಾತಿಯ ಒಂದು ಸುಪ್ರಿಮಸಿಯನ್ನ, ಆ ಜಾತಿಯ ಒಂದು ಏನೋ ಒಂದು ಪಾವಿತ್ರತೆ ಒಂದು ಡಾಮಿನೇಷನ್ ಕ್ಯಾರೆಕ್ಟರ್ಸ್ ಒಂದು ಭೂಮಾಲಿಕ ಡಾಮಿನೇಷನ್ ಕ್ಯಾರೆಕ್ಟರ್ ಮೈಗೂಡಿಸ್ಕೊಂಡಂತ ಎಲ್ಲ ಹೆಣ್ಣುಗಳು ಅವನಿಗೆ ಅನುಭವಿಸಿರ್ತಕ್ಕಂಥವ್ರೆ. ಅವ್ರು ವಯಸ್ಸ ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಯಾರೇ ಇರ್ಲಿ ಅನುಭವಿಸಿರ್ತಕ್ಕಂಥವ್ರು. ಅದು ರೇವಣ್ಣನಿಗೂ ಆ ಗುಣ ಇದೆ. ಸೊ ಇಡೀ ಫ್ಯಾಮಿಲಿ ಅದೇ ರೀತಿ ಬೆಳೆದು ಬಂದಿದೆ. ಪ್ರಜ್ವಲ್ ರೇವಣ್ಣನ ಸಹೋದರ ಸೂರಜ್ನಿಗೂ ಕೂಡ ಆ ಗುಣಗಳಿದೆ, ಬೇರೆ ತರದ ಗುಣಗಳಿದೆ. ಆತ MLC ಆಗಿದ್ದಾನೆ. ಸಾರ್ವಜನಿಕರಿಗೂ ಸಿಗೋದೇ ಇಲ್ಲ. ಆತ ಸಾರ್ವಜನಿಕ ಸಭೆಗಳು ಮಾಡಿರೋ ನೋಡಿಲ್ಲ, ಯಾವ ಅಧಿಕಾರಿಗಳ ಸಭೆ ನಡೆಸಿರೋ ನೋಡಿಲ್ಲ. ಪ್ರಜ್ವಲ್ ರೇವಣ್ಣ 5 ವರ್ಷ ಇಲ್ಲಿ MP ಆಗಿ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಲಿಲ್ಲ. ಕೇವಲ ದಿಶಾ ಸಭೆಗಳನ್ನಷ್ಟೇ ನಡೆಸಿರ್ತಕ್ಕಂಥದ್ದು. ತಾತನ ಬಲ, ಚಿಕ್ಕಪ್ಪನ ಹೆಸರ ಬಲ, ಇಷ್ಟರಲ್ಲೇ ಅಧಿಕಾರ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಮತ್ತೆ ಅವರು ಅಭಿವೃದ್ಧಿ ಕೂಡ ಏನು ಬರೀ ಕಟ್ಟಡಗಳ ಕಟ್ಟಿರುವಂತದ್ದು. ಆ ಕಟ್ಟಡ ಕಟ್ಟಿ ಕಮಿಷನ್ ತಗೊಂಡಿರೋದ್ರಿಂದ ಬೇರೆ ಏನು ಆಗಿಲ್ಲ. ಅಲ್ಲಿ ದೇವೇಗೌಡರ ಮೇಲೆ ಈ ಜಿಲ್ಲೆ ಜನರಿಗೆ ಒಂದು ವಿಶೇಷ ಒಂದು ಪ್ರೀತಿ ಇತ್ತು. ಸೊ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಿದ್ರು, ಅವರು ಪ್ರಧಾನಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕೆ. ಸೊ ಅದನ್ನ ಬಳಸ್ಕೊಂಡು ದೇವೇಗೌಡರು ಕೂಡ ಪ್ರತಿ ಚುನಾವಣೆಯಲ್ಲಿ ಅವರು ಬಂದು ಮತ ಕೇಳ್ತಿದ್ರು. ಸೊ ಇಲ್ಲಿ ರೇವಣ್ಣ ಅವ್ರ ಕುಟುಂಬ ಅದನ್ನ ಬಳಸ್ಕೊಂಡು ಅವ್ರ ಅಧಿಕಾರವನ್ನ ನಿರಂತರವಾಗಿ ಸ್ಥಾಪಿಸಿದ್ರು. ಅವ್ರ ಮಗ MLC, ಅವ್ರ ಇನ್ನೊಬ್ಬ ಮಗ MP, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯಿತಿಯ ಸದಸ್ಯೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿಯೂ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿತ್ತು. ಮತ್ತೆ ಅವರು MLA ಆಗ್ಲಿಕ್ಕೆ ಹೊರಟಿದ್ರು. ಮತ್ತೆ ಅವ್ರ ಮಗ ಇನ್ನೊಬ್ಬ MLA ಆಗಿ ಹೊರಟಿದ್ರು. ಇಡೀ ಜಿಲ್ಲೆಯಲ್ಲಿ
ಯಾರು ಹೇಗೆ ಎಲ್ಲರೂ ಅವರೇ MLA ಆಗ್ಬೇಕು, ಅವರೇ MP ಆಗ್ಬೇಕು ಅನ್ನೋದು ಅದು ಏನ್ ತೋರಿಸುತ್ತೆ ಅಂತಂದ್ರೆ ಅವರ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ ಬಗ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಜಿಲ್ಲೆಯ ಅಧಿಕಾರಿಗಳು ನೌಕರರು ಅನುಭವಿಸಿರ್ತಕ್ಕಂಥ ಒಂದು ಹಿಂಸೆ ಇದೆ, ಬಹಳ ಹಿಂಸೆ. ಅವರು ಎಷ್ಟರ ಮಟ್ಟಿಗೆ ಅವ್ರ ಮನೆ ಮುಂದೆ ನಿಲ್ಬೇಕಿತ್ತು, ಕೈ ಕಟ್ಟಿ ನಿಲ್ಬೇಕಿತ್ತು. ನಾನು ಸ್ವತಃ ನೋಡಿದ್ದೀನಿ. ಒಬ್ಬ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ, AC ಮಟ್ಟದ ಅಧಿಕಾರಿ ರೇವಣ್ಣ ಅವ್ರ ಮನೆ ಮುಂದೆ ಕೈ ಕಟ್ಟಿ ನಿಲ್ಬೇಕಿತ್ತು, ತಹಸೀಲ್ದಾರ್ ನಿಲ್ಬೇಕಿತ್ತು, ಅವ್ರು ಫೋನ್ ಮಾಡಿ ಹೋಗ್ಬೇಕಿತ್ತು. ರೇವಣ್ಣ ಅವರು ಅಧಿಕಾರಿಗಳ ಸಭೆ ನಡೆಸಬೇಕು ಅಂತ ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಅಧಿಕಾರಿಗಳು ನೌಕರರು ಕಾಯ್ತಿದ್ರೆ ಸಂಜೆ 5 ಗಂಟೆ 6 ಗಂಟೆಗೆ ರೇವಣ್ಣ ಬಂದ್ ಮೀಟಿಂಗ್. ಈ ದಿನ ಅಧಿಕಾರಿಗಳು ಕೆಲಸ ಕಾರ್ಯ ಬಿಟ್ಟು ಕಾಯ್ಬೇಕಾಗ್ತಿತ್ತು. ಬಹಳ ಅಂದ್ರೆ ಇದೊಂಥರ ಏಕಚಕ್ರಾಧಿಪತ್ಯ. ನಾನು ಮಾಡಿದ್ದೇ ಆಡಳಿತ, ನಂದೇ ಶಾಸನ ಅನ್ನುವಂಥದ್ದು. ಪೊಲೀಸ್ ಇಲಾಖೆ ಇರಬಹುದು ಅಥವಾ ಕಂದಾಯ ಇಲಾಖೆಯಲ್ಲಿ ಆಯಕಟ್ಟ ಸ್ಥಳಗಳಲ್ಲಿ ರೇವಣ್ಣ ನೇಮಕ ಮಾಡಿರ್ತಕ್ಕಂಥ ನೌಕರರು ಅಧಿಕಾರಿಗಳು ಇವತ್ತು ಕೂಡ ಇದ್ದಾರೆ. ಸೊ ಅವ್ರು ಯಾಕಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ಲಿಕ್ಕೆ, ಅವ್ರ ಕೆಲಸಗಳನ್ನ ಮಾಡ್ಲಿಕ್ಕೆ, ಅವಕಾಶ ಮಾಡ್ಲಿಕ್ಕೆ ಇಟ್ಕೊಂಡಿರ್ತೀವಿ. ಸೊ ಇಲ್ಲಿ ಹಾಸನದ ಅವರ ಸಾಮ್ರಾಜ್ಯ ಏನಿದೆ, ಆ ಸಾಮ್ರಾಜ್ಯವನ್ನ ಈಗ ಕುಸಿತಾ ಇದೆ. ಮತ್ತೆ ಎಲ್ಲಾ ಕಾರ್ಯ ಈತ ಅಧಿಕಾರ ಸಂಪೂರ್ಣ ಕೇಂದ್ರೀಕರಣ ಮಾಡಿರ್ತಾನೆ. ಆ ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ಕ್ರಿಮಿ ಇಲ್ಲಿ ಇಷ್ಟು 5 ವರ್ಷ ಸಂಸತ್ ಮಾಡ್ಲಿಕ್ಕಾಯ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ, ಅವರದೇ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನಗಳನ್ನ ಸ್ವತಃ ಕುಮಾರಸ್ವಾಮಿಗೆ ತಗೊಳ್ಳಕ್ಕೆ ಅಧಿಕಾರ. ಮತ್ತೆ ಹಲವು ಬಾರಿ ದೇವೇಗೌಡರು ಇಲ್ಲಿ ಸಂಸತ್ ಸದಸ್ಯರಾಗಿದ್ದಾಗಲೂ ಕೂಡ ಅಥವಾ ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ ಯಾವುದೇ ತೀರ್ಮಾನ ತಗೊಳ್ಳಿಕ್ಕೆ ದೇವೇಗೌಡರು ಕೂಡ ಅಧಿಕಾರ ಕೊಡ್ತಾರೆ. ಎಲ್ಲವೂ ನಿರ್ಧಾರ ಮಾಡಿದ್ದು ರೇವಣ್ಣವರೇ. ಅದು ಹೊರತಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಥವಾ ಬಿಜೆಪಿ ಸರ್ಕಾರ ಬಂದಾಗ ಅಲ್ಲಿ ಅವರು ನೇಮಕ ಮಾಡತಕ್ಕಂತ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಕೂಡ ರೇವಣ್ಣನ ಅಣತಿ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರು ಒಬ್ಬರಿಬ್ಬರು ಸ್ವಲ್ಪ ಎಕ್ಸೆಪ್ಷನ್ ಬಿಟ್ರೆ ಬಹುತೇಕ ಎಲ್ಲ ಉಸ್ತುವಾರಿ ಮಂತ್ರಿಗಳು ಕೂಡ ರೇವಣ್ಣನ ಮಾತ್ರ ತೆಗೆದಾರೆ. ಹಾಸನ ಅದು ರಿಪಬ್ಲಿಕ್ ಅಂತಾರೋ ಬೇರೆ ಅಂತಾರೋ, ನಾನು ಅದು ಅವ್ರ ಸಾಮ್ರಾಜ್ಯ ಮಾಡಿದೆ. ಸಾಮ್ರಾಜ್ಯ ಕುಸಿತಾ ಇದೆ, ಖಂಡಿತವಾಗಿ ಕುಸಿಬೇಕು. ಜನ ಎಚ್ಚೆತ್ಕೊಂಡಿದ್ದಾರೆ. ಈ ಮೇ 30 ತಾರೀಕಿಗೆ ಸಾವಿರಾರು ಜನ ಆ ರೇವಣ್ಣನ ಪಾಳೆಗಾರಿ ಸಾಮ್ರಾಜ್ಯದ ವಿರುದ್ಧ, ರೇವಣ್ಣನ ಕುಟುಂಬದ ಪಾಳೆಗಾರಿ ಸಾಮ್ರಾಜ್ಯದ ವಿರುದ್ಧ, ಮತ್ತೆ ನಾವು ಯಾರು JDS ಪಕ್ಷದ ವಿರುದ್ಧ ಅಲ್ಲ, ಬೇರೆ ಯಾರೋ ಒಂದು ಪಕ್ಷದ ವಿರುದ್ಧ ಅಲ್ಲ, ರೇವಣ್ಣನ ಕುಟುಂಬದ ಸಾಮ್ರಾಜ್ಯದ ವಿರುದ್ಧ ಮತ್ತೆ ಪ್ರಜ್ವಲ್ ರೇವಣ್ಣನ ಒಂದು ವಿಕೃತಿ ವಿರುದ್ಧ ಸಾವಿರಾರು ಜನ ಪ್ರತಿಭಟನೆ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವರು ರಾಜಕಾರಣ ಹುಡುಕಾಡ್ತಾರೆ, ಇಲ್ಲ ಅಂದ್ರೆ ನಾಶವಾಗಿ ಹೋಗ್ತಾರೆ ಅಂತ ಹೇಳಿ.